ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಶನಿವಾರ 8 ಫೆಬ್ರವರಿ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೋಹಾನನು ಬರೆದ 3ನೇ ಪತ್ರಿಕೆ 1ನೇ ಅಧ್ಯಾಯದ 8ನೇ ವಚನ. ಆದುದರಿಂದ ನಾವು ಸತ್ಯಕ್ಕೆ ಸಹಕಾರಿಗಳಾಗಿರುವಂತೆ ಅಂಥವರನ್ನು ಸೇರಿಸಿಕೊಳ್ಳುವ ಹಂಗಿನಲ್ಲಿದ್ದೇವೆ. ಸಭೆಗೆ ಕೆಲವು ಮಾತುಗಳನ್ನು ಬರೆದಿದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಸೇವಕರನ್ನು ನಾವು ಪ್ರೋತ್ಸಾಹಿಸುವಂಥದ್ದು, ಸಹಕರಿಸುವಂಥದ್ದರಲ್ಲಿ ನಾವು ಸೇವೆಯಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸಹ ಸೇವಕರು. ಕರ್ತನಲ್ಲಿ ಪ್ರಿಯರೇ, ಯೋಹಾನನು ಈ ಒಂದು ಪತ್ರಿಕೆಯನ್ನು ಸಭೆಯ ಹಿರಿಯನನ್ನು ತಾನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಬರೆಯುವಂಥವನಾಗಿದ್ದಾನೆ. ಬರೆಯುವಂಥ ಉದ್ದೇಶ ಅಲ್ಲಿನ ಸೇವೆ ಅಥವಾ ಜನರು ಯೇಸುವನ್ನು ಸ್ವೀಕರಿಸಿ ಅವರ ನಡತೆ ಸತ್ಯವಾದಂಥ ರೀತಿಯಲ್ಲಿ ಯೇಸುವನ್ನು ಅಂಗೀಕರಿಸಿ ನಡೆದುಕೊಂಡು ಸೇವೆ ಮಾಡುವಂಥದ್ದು. ಅಂಥ ಸೇವೆ ಮಾಡುವಂಥವರು ಯಾರಿಂದ ಏನು ತೊಗೊಳ್ಳದೆ ಇರತಕ್ಕಂಥದ್ದು, ಯಾರಿಂದ ಏನು ಅಪೇಕ್ಷಿಸದೆ ಇರುವಂಥದ್ದು ಇಲ್ಲಿ ಯೋಹಾನನು ಹೇಳುವಂಥವನಾಗಿದ್ದಾನೆ. ಇಂಥವರನ್ನು ಸಹಕರಿಸಬೇಕೆಂಬುದಾಗಿ, ಸೇರಿಸಿಕೊಳ್ಳಬೇಕೆಂಬುದಾಗಿ ಬಹಳ ಸ್ಪಷ್ಟವಾಗಿ ತಿಳಿಸುವಂಥವನಾಗಿದ್ದಾನೆ. ಈ ಕಾರ್ಯ ಮಾಡುವುದರ ನಿಮಿತ್ತವಾಗಿ ನಾವು ಸಹ ಸೇವಕರುಗಳು ಆಗುತ್ತೇವೆ, ಅನ್ಯೋನ್ಯತೆಯಲ್ಲಿ ಇರುತ್ತೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 2 ವಿಚಾರ ಇಲ್ಲಿ ನಾವು ಗಮನಿಸಬೇಕಾದದ್ದು. ಒಂದು, ಸೇವೆ ಮಾಡುವಂಥವರು ಯಥಾರ್ಥವಾಗಿ ಯಾವುದನ್ನು ಅಪೇಕ್ಷಿಸದೆ ಜನರಿಂದ ಸೇವೆ ಮಾಡುವಂಥದ್ದು. ಆಗ ದೇವರು ತಾನೇ ತನ್ನ ಮಕ್ಕಳನ್ನು ನೋಡಿಕೊಳ್ಳುವಂಥವನಾಗಿದ್ದಾನೆ. 2ನೇ ವಿಚಾರ, ಇಂಥ ಸೇವಕರನ್ನು ಪ್ರೋತ್ಸಾಹಿಸುವಂಥದ್ದು, ಸೇರಿಸಿಕೊಳ್ಳುವಂಥದ್ದು, ಸಹಕರಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಆಗ ನಾವು ಕೂಡ ಸೇವೆಯಲ್ಲಿ ಭಾಗಿಗಳಾಗುತ್ತೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಮೊದಲು ಸೇವೆ ಮಾಡುವಂಥವರು ದೇವರು ನಮ್ಗೆ ಕೊಟ್ಟಂಥ ಸೇವೆ ಮತ್ತು ನಿಯೋಗದ ಬಗ್ಗೆ ಯೋಚಿಸಿ ಅದನ್ನೇ ದೃಷ್ಟಿಸಿ ಕಾರ್ಯ ಮಾಡುವಂಥವರಾಗಬೇಕು. ಆದರೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಬರುವಂಥ ಪ್ರತಿಫಲವನ್ನು ಗಮನಿಸಿ ಅದರ ಕಡೆಗೆ ದೃಷ್ಟಿ ಇಟ್ಟು ನಾವು ಕಾರ್ಯವನ್ನು ಮಾಡುತ್ತಿದ್ದೇವೆ. ಅದರ ಕಡೆಗೆ ಗಮನ ಹರಿಸದೆ ನಾವು ದೇವರ ಕಾರ್ಯವನ್ನು ಮಾಡುವಾಗ ದೇವರು ತಾನೇ ಒದಗಿಸುತ್ತಾನೆ. ಅದಕ್ಕೋಸ್ಕರವಾಗಿ ಜನರನ್ನು ದೇವರು ಪ್ರೇರೇಪಿಸಿ ನಮಗೋಸ್ಕರವಾಗಿ ನಿಲ್ಲಿಸುತ್ತಾನೆ. ನಾವು ಮಾಡುವಂಥ ಸೇವೆ ಯಥಾರ್ಥವಾಗಿ ಕೊಡುವಂಥ ದೇವರು ಒದಗಿಸಿ ಕೊಡುತ್ತಾನೆ. ಕರ್ತನೇ, ದಯಾಮಯ ಸ್ವಾಮಿಯ ಕೃಪೆಯಿಂದ ನಮ್ಮನ್ನು ನಡೆಸಿದ್ದಿ. ಸೇವೆಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ಪ್ರಯಾಸ ಪಡುವಂತೆ ನಮ್ಮನ್ನು ಬಲಪಡಿಸು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬಿಡಿದೇವು ತಂದೆಯೇ, ಆಮೆನ್.